ಸಣ್ಣಳಂತೂ ಎಂತ ಚೆನ್ನಾಗಿ ಮಾತಾಡ್ತಾಳಮ್ಮ ಅಮ್ಮಣ್ಣಂಗೇನೆ. ಹ್ಞೂ ಅಜ್ಜಿ ಊಟ ಆತೆ ಅಂತಾಳೆ. ಮತ್ತೆ ಎಂತ ಚೆನ್ನಾಗಿ ಮಾತಾಡ್ತಾಳೆ ಕಣಜ್ಜಿ. ಹ್ಞೂ ಅಕ್ಕ ಬಾ ಅತ್ತ ಬಾ ಅತ್ತ ಹುಲಿಗೆ ಬಾ ಅಂತಾಳೆ. ನಮ್ಮ ಸೌರಿನ ಮಗಳೂ ಹಂಗೆ ಇದ್ದಾಳೆ. ಎಂತ ಚೆನ್ನಾಗೈತೆ ಅಂತಲೆ. ಬೋಯ್ ಚೆನ್ನಾಗೈತೆ ಬಿಡು. ನಮ್ಮ ಅಪ್ಪ ಎಂತ ಸಣ್ಣ ಬಿಟ್ಟಿರಲ್ಲ. ಅಮ್ಮ ಯಾಕೆ ಕರ್ಕೊಂಬ ಅಂತು. ಆಮೇಲೆ ಹೋಗಿ ಬರೋಣ. ಆಮೇಲಿಂದನ ತಲೆ ಬಸ್ಕೊಂಡು ಒಂದಿಟ್ಟು ಮಕ್ಕ ತೊಳ್ಕ ಹೋಗಿ ಬರೋಣ. ನೇನೇನು ಬದುಕಿಲ್ಲ, ನೇನು ಎಲ್ಲ ಕಸ ಮುಸ್ರೆ ಎಲ್ಲ ಆಗೈತೆ. ಹೋಗಿ ಬರೋಣ ಮಕ್ಕ ಪಕ್ಕ ತೊಳಕ. ತೊಳ್ಕೊಂಡು ಹೋಗಿ ಬರೋಕ್ಕಾಗುತ್ತೆ. ಅಮ್ಮ ಕರ್ಕೊಂಬ ಪುಣ್ಯಮ್ಮನ. ಆಮೇಲೆ ಅಂತೂ ಪ್ರೇಮನಂಗೆ ಅಂತಿದ್ಲು ಕರ್ಕೊಂಬ ಅಂತ ಹೇಳಿ, ಅದಕ್ಕೆ ಹೋಗೋಣ. ಸರಿ ಆಯ್ತು ಹೇಳತ್ತೆ, ಹೋಗೋಣ. ಹೋಗಿ ನೋಡ್ಕೊಂಡು ಬರೋಕ್ಕಾಗುತ್ತೆ. ನಾನು ಅವತ್ತು ನೋಡಿದೆ, ಇಲ್ಲ ಹಸಿ ಕರ್ಕೊಂಡು ಹೋತು. ನಾನು ಇಟ್ಕೊಂಬನ ಅಂದ್ಕೊಂಡೆ, ಅವ್ರು ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ಜೋರಾಗಿ ಓದ್ತಾ, ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ. ಅಜ್ಜಿನ ಇತ್ಲ ಕರ್ಕೊಂಬಂದಿಲ್ಲ, ಲಸ್ಮಜ್ಜಿ ಕರ್ಕೊಂಬಂದಿದ್ರೆ ಎತ್ಕೊಂತಿದ್ದೆ. ಹೋಗಿ ಬರೋಣ ಹೇಳು ಆಮೇಲಿಂದ. ಇವರು ನಂತಾಗೆ ಒಂದಿಟ್ಟು ವಿಶ್ವಾಸದಾಗಿಲ್ಲ. ನಂತಾಗ ಇಷ್ಟೊಂದು ಕ್ಲೋಸಾಗಿ ಮಾತಾಡಲ್ಲ. ಯಾಕಂದರೆ ಇವಳ ಹತ್ರದ ಸಂಬಂಧಿಕರಲ್ಲ, ಅದಕ್ಕೆ ಹೆಂಗೆ ಕ್ಲೋಸಾಗಿ ಮಾತಾಡ್ತಿರ್ತಾರೆ. ಇವಳ ಹತ್ರ ಮಾತಾಡೋದು ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ. ಹೆಂಗೆ ಮಾತಾಡ್ತಾರೆ ಹಂಗೇನೆ. ನಂತಾಗೆ ಮಾತಾಡೋದೇ ಇಲ್ಲ. ಹಿಂಗೆ ಈ ಅಜ್ಜಿನೂ ಹಂಗೇನೆ, ಈ ಅತ್ತೆನೂ ಹಂಗೇನೆ. ಇವರು ಒಂದಿಟ್ಟು ಇರೋ ಅಂಥವ್ರ ಸಂಬಂಧಿಕರಲ್ಲ, ಹತ್ರ ಸಂಬಂಧಿಕರು, ಅದಕ್ಕೇನೆ. ನೋಡು ಹೆಂಗಿದ್ದವ್ರು. ನಾವು ಅವ್ರಿಗಿನ ಸ್ವಲ್ಪ ಚೆನ್ನಾಗೇ ಇದ್ದೀವಿ. ನಾವು ಅವ್ರಿಗಿನ ಸ್ವಲ್ಪ ಶ್ರೀಮಂತರೇನೆ ನಮ್ಮ ಅಮ್ಮ ನಾವು ಎಲ್ಲ. ನಮ್ಮ ಪುಣ್ಯಮ್ಮ ಇಲ್ಲಿ ಬಂದಾಗಿಂದ ಒಂದಿಟ್ಟು ಕಲರ್ ಬಂತಲ್ಲಿ. ಅಲ್ಲಿ ಅವ್ರ ಊರಿನ ನೀರು ಬಂದಿಟ್ಟು ಕಲ್ಲರು ಇದಾದಂಗಾಗಿ ಚೇಡದಂಗಾಗಿತ್ತು. ಹೇಳತ್ತೆ ಅವ್ರ ಊರಾಗೆ ಉಪ್ಪು ನೀರು. ನೀರು ಚೆನ್ನಾಗಿರಲ್ಲ ಅದಕ್ಕೆ. ಏನೋ ಮಾತಾಡ್ತಾ ಇದ್ದೀರಲ್ಲತ್ತೆ ಪುಣ್ಯಪ್ಪನ ಹತ್ರ. ಏನಿಲ್ಲ, ಹಿಂಗೆ ತಲೆ ಬಸ್ತಿದ್ದೆ ಅಂದ್ಲು, ಅದಕ್ಕೆ ಬಾಸ್ತಿದ್ದೆ. ನಮ್ಮ ಅಂತಕ್ಕೆ ಅಮ್ಮ ಕರ್ಕೊಂಬ ಅಂತು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ತಲೆ ಬಾಸ್ತಿದ್ದೆ. ಹೋಗೋಣ ಅಂತ ಹೇಳಿ. ನಿಮ್ಮ ಮಾಮ ಇದ್ದಿದ್ರೆ ಒಂದಿಟ್ಟು ಊಟಕ್ಕೆ ಕೊಡೋಗಿ ಹೋಗು. ತಲೆ ಬಾಸ್ತಾಳೆ, ನೀನು ಕೂದಲೇದವೇನ ಕೈಯಾಗೆ. ಹೋಗಿ ಒಂದಿಟ್ಟು ಊಟಕ್ಕೆ ಕೊಡೋಗಿ ಹೋಗಿ. ನಿಮ್ಮ ಅಮ್ಮ ಇದ್ದಿದ್ರೆ, ನಿಮ್ಮ ತಾತ ಇದ್ದಿದ್ರು ಹಂಗೆ ನುಂಬಕ್ಕೆ ಒಂದಿಟ್ಟು ಕೊಡು. ಹೋಗು ಒಂದಿಟ್ಟು ಕೊಡೋಗು ಉಂತಾರೆ. ಸರಿ ಆಯ್ತು. ಬರೀ ಅವ್ರ ಅಮ್ಮನ ಮಂತಕ್ಕೆ ಹೋಗೋದೆ ಯಾವಾಗ್ಲೂ ಅಲ್ಲಿ. ಬರೀ ಯಾವಾಗಲೂ ಹೋಗ್ತಿರ್ತಾಳಲ್ಲಿ. ಯಾವಾಗಲೂ ಅಲ್ಲಿರೋದೆಯ. ಯಾಕೆ ಆತ ಬೇಕು ಮಾಡಲ್ಲ. ನನಗೆ ಅದಕ್ಕೆ ಹುಡುಗಿನ ಕಂಡು ನನಗೇನು ಮದುವೆ ಮಾಡ್ಕೊಂಬಕ್ಕೆ ಇಷ್ಟ ಇರಲಿಲ್ಲ. ಏನು ಮಾಡ್ತೀಯ ಈಯಪ್ಪ, ಬಿಡು ನಮ್ಮ ರೀತಾ ಅಂತೇಳಿ ನೀನು ಯಪ್ಪ ಒಪ್ಕೊಂಡಿದ್ಕೆ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಮಾಡ್ಕೊಂತಿರ್ಲಿಲ್ಲ ನಾವು. ನನಗೆ ಬಂದ್ಬೇಡ ಮಗಳನ್ನ ಮಾಡ್ಕೋಬೇಕು ಅಂಬೋದು ಬೋಲಾಸೆ ಇತ್ತು. ನಮ್ಮ ಮನೆಯಾಗೆ ಹೊಂದಾಣಿಕೆಯಿಂದನ ಇದ್ಕೊಂಡು ಹೋಗಾಳು. ಇವಳು ಅಷ್ಟು ಹೊಂದಾಣಿಕೆ ಇಲ್ಲ. ಇವಳೇ ಒಂಥರ ಯಾನು ಮಾತಾಡ್ಸಲ್ಲ, ಏನೋ ಒಂಥರ. ನಿಮ್ಮನ್ನು ಸರಿಯಾಗಿ ಮಾತಾಡ್ಸಲ್ಲ ಅಲ್ಲೇನತ್ತೆ. ನಮ್ಮನ್ನು ಮಾತಾಡ್ಸಲ್ಲ. ಏನೋ ಒಂಥರ ದೌಲತ್ತಿನ ಮೇಲೆ ಇರ್ತಾಳೆ. ಆವಾಗ ನಾವು ಮಾತಾಡಿಸ್ಬೇಕು, ಅದು ಅಂತಾಳೆ ಹಂಗೆ. ಏನೋ ಒಂಥರ ದೌಲತ್ ಮೇಲೆ ಅವಳು. ದೌಲತ್ ಆದರೆ ದೌಲತ್. ಬೋಲು ಜಂಬವು. ಅಯ್ಯೋ ಪಾಟಿಟ್ಟಿಲ್ಲ. ಅಯ್ಯೋ ರಜ್ಜಿ ಅವ್ರ ತಾತೇನು ಕಮ್ಮಿ ಇರಲಿಲ್ಲ. ಬಂಬ್ಲಿಂಗಪ್ಪ ಅವನೇನೇನು ಕಮ್ಮಿ ಇರಲಿಲ್ಲ. ಅಯ್ಯಪ್ಪ ಬೋಲು ಒಳ್ಳೆಯರಲ್ಲ. ರಾಜಮ್ಮನು ಅವಳೇನಿ, ಬಂಬ್ಲಿಂಗ ಅವನೇನಿ. ಅಯ್ಯೋ ಅವ್ರ ಮನೆಯಾಗ ಅಯ್ಯಪ್ಪ ಅವ್ರಪ್ಪ ಏನು ಕಮ್ಮಿ ಅಲ್ಲ. ಅವ್ನು ಬಂಟಿಗೆ ಇಲ್ಲದವತ್ತಿರಲಿಲ್ಲ. ಅಯ್ಯಪ್ಪ ಅವನು ಅವಾಗ ಅಯ್ಯೋ ನಮ್ಮ ಅಂಗಳಿಗೆ ವಿರುದ್ಧವಾಗಿ ಓಟಿದ್ನು ಮಾಡ್ದೆ. ಅವ್ರು ಈಕೆ ನಾವ್ಯಾಕೆ ಇಕ್ಬೇಕು ಅಂತ ಅಯ್ಯಪ್ಪ ವಿರುದ್ಧ ಪಾರ್ಟಿ. ಅಯ್ಯಪ್ಪ ನಾವು ಇವತ್ತು ನೋಡ್ಕೊಂಡು ಮಧ್ಯಾಹ್ನ ಮಾಡ್ಕೋಬಾರ್ದು ಅಮ್ಮಂಗಿದ್ವಿ. ಅವ್ರಿಗೂ ನಮ್ಗೆ ಆಗ್ತಾನೆ ಇರಲಿಲ್ಲ. ಅಯ್ಯಪ್ಪ ದೇವ್ರಿ, ಮದುವೆ ಮಾಡ್ಕೊಂಬ್ಲೇಬಾರ್ದು. ಅವ್ರ ಮನೆಗೆ ಕೊಡೋದು ತರೋದು ಸವಾಸನೆ ಅಲ್ಲ ಅನ್ಕೊಂಡಿದ್ವಿ ನಾವು. ಮತ್ತೆ ಆವಾಗ ನಮ್ಮ ಅಮ್ಮಗೂ ಅಯ್ಯಪ್ಪಗೂ ಅಂತ ಒಂದು ಗಾಳಿ ಆಗ್ತಿರ್ಲಿಲ್ಲ. ನಮ್ಮ ಅಮ್ಮಗಂತೂ ಬಿಡು, ಕಂಡ್ರೆ ಆಗ್ತಾನೆ ಇಲ್ಲ. ನಮ್ಮ ಅಮ್ಮಲ್ಗೂ ಬೇಡ ಅಂತು. ಅಯ್ಯೋ ನಮಗೂ ಅವ್ರಿಗೂ ಆಗಲ್ಲ, ಸೆನದಿಂದ ಎಟ್ಟಿನ ಬೇಡವೇ ಬೇಡ ಅಂತ. ಏನು ಮಾಡೋಣ. ಮಾಡ್ಕೊಂಡಿದ್ದಾತು. ಹೋಗಮ್ಮ ಇಟ್ಟು ಮಕ್ಕ ತೊಳ್ಕೊಂಡು ಬರೋವು ಹೋಗೋಣ. ಇವಾಗಿನ ಜನ ಏನೇಂದ್ರೂ ಆಸರೆ ಇಲ್ದಾರ ಕಾಣತ್ತೆ. ಒಳ್ಳೇದು ಮಾಡಿದ್ರೆ ನೆನೆಸ್ಕೊಂಬಲ್ಲ. ನಾವು ಎಷ್ಟು ಒಳ್ಳೇದು ಮಾಡಿದ್ದೀವಿ. ಎಷ್ಟು ಒಳ್ಳೇದು ಮಾಡಿದ್ದೀವಿ ಅಂತ ದೇವ್ರಿಗೆ ಗೊತ್ತು. ನಾವು ಯಾರಿಗೇನು ಅನ್ಯಾಯ ಮಾಡಿಲ್ಲ ನೋಡಿಯಪ್ಪ. ಹಂಗೆ ಮತ್ತೆ ಬಿಡು ಅಂತ ಹೇಳಿ ಇಕ್ಕೊಂಡ್ರೆ ಹಿಂಗೆ ಸುಮ್ಮನೆ ಇಟ್ಕಿದ್ದಂಗೆ ಬಂದು ಸುಮ್ಮನೆ ನಿಷ್ಠರ ಒರೆಸ್ಬಾರ್ದು. ನೀವು ಇವತ್ತು ಕೆಟ್ಟಾರಾದ್ರೆ ಏನು ಮಾಡ್ತೀವಿ ಬಿಡತ್ತ ಹೋಗ್ಲಿ. ಏನು ಒಳ್ಳೇದು ಮಾಡಿದ್ರಪ್ಪ. ಆಗ್ಲೆಲ್ಲ ಇಲ್ಲಾಸಿ ಹೋಗ್ತೀಯ ಮಾತಾಡ್ತೀಯಲ್ಲ ಬಂಟಿ ನೀನು. ಯಾಕೆ ನೀನು ಆಗ್ಲಲ್ಲ ನಾನು ಮಾತಾಡೋದು. ಆಗ್ಲಲ್ಲ ಅನ್ಬೇಡ ನೀನು ಹಂಗೆಲ್ಲನ. ಅಲ್ಲ ನೀವು ಈ ದಿನ ನಿಮ್ಮ ಮನೆಯಾಗ ಐದೀವಿ, ನಾವು ಯಾಕೆ ಐದೀವಿ ಅಂತಂದರೆ ನೀನೇನಂದೆ ಎಲ್ಲರೂ ಜೊಟ್ಟಿಗೆ ಇರೋಣ ಅಂತೇಳಿ ನೀನು ರೀತಾ ಹೇಳಿದ್ಕೆ ನಾವಿರೋದು. ಇಲ್ಲ ಅಂದಿದ್ರೆ ನಾವು ಇರ್ತಿರ್ಲಿಲ್ಲ. ಇವತ್ತು ಸುಮ್ಮನೆ ನಮ್ಮನ್ನು ಎಲ್ಲರ ತಗೋ ನಿಷ್ಠುರ ಮಾಡಿದ್ರಲ್ಲ. ಅಯ್ಯೋ ಇಷ್ಟು ದಿವಸ ಇಕ್ಕೊಂಡು ಇವಾಗ ಬೇರೆ ಕಳಿಸಿದ್ರು ಅಂತ ಹೇಳಿ ನಿಷ್ಠುರ ಮಾಡಿಬಿಟ್ರಲ್ಲ.
ಅಯ್ಯೋ ಬರ್ರಿ ಸುಮ್ಮನೆ ಅವಳಿಗೆ ಏನು ಹೇಳ್ತೀರಾ? ಏನು ಹೇಳಿದ್ರು ಒಂದೇನೆ ಅಲ್ಲ. ನಾವು ಇಷ್ಟು ದಿವಸ ಇಟ್ಕೊಂಡು ಹೆಂಗೆ ನೋಡ್ಕೊಂಡಿದ್ದೀನಿ, ಹೆಂಗೆ ನೋಡ್ಕೊಂಡು ಇವಾಗ ಸುಮ್ಮನೆ ನಮ್ಮನ್ನೆಲ್ಲರ ತಗೋ ಜನತ ಕೆಟ್ಟಾಳು ಮಾಡಿ ಅಯ್ಯೋ ರೀತ ಎಲ್ಲ ದುಡ್ಡು ಇಸ್ಕೊಂಡ್ಲು ರೊಕ್ಕ ಇಂತಾಗೆ ಅಂತೇಳಿ ಜನ ಎಲ್ಲನ ನಮ್ಮ ಬಗ್ಗೆ ಕೆಟ್ಟಂಗೆ ಮಾತಾಡಂಗೆ ಮಾಡಿದ್ಲು. ಏನು ಮಾಡೋಕ್ಕಾಗುತ್ತೆ ಬಿಡ್ರಿ ಅತ್ಲಾಗ ಹೋಗ್ಲಿ, ಏನಾದರೂ ಮಾಡ್ಕೊಂಬ್ಲೇಳು. ಇದ್ರೆ ಗೊತ್ತಾಗುತ್ತಲ್ಲನ ಮಾಡ್ಕೊಂಡು ಹೋಗ್ಲಿ. ನಾವು ಎಷ್ಟು ನಾವು ಯಾವ್ದ್ರಾಗೂ ಏನೇ ಅವಳಿಗೇನೆ ಅನ್ನೋನ್ಗೆ ಮಾಡಿಲ್ಲ. ನಾವೇನ ಮಾತಾಡಿದ್ವಾ? ಏನಿಲ್ಲ. ನಾವು ಬೇರೆ ಬಂದಿರತ್ತೆ ನಿಮ್ಗೆ ಯಾಕೆ ಇಷ್ಟೊಂದು ಯಾಕೆಲ್ಲ ನಿಮಗೆ ಯಜಮಾನಿಕೆ ಕೊಟ್ಟು ನೀವು ಮಾಡ್ರಿ ಅಂದಿದ್ರೆ ಚೆನ್ನಾಗಿರ್ತಿತ್ತು. ನನಗೇನು ನನ್ನ ಮಗಳು ದೊಡ್ಡಳಾದ್ಲು, ನಾವು ನನ್ನ ಮಗಳನ್ನ ಓದಿಸ್ತಾ ಇದ್ದೀವಿ, ಅದಕ್ಕೆ ನಮ್ಮ ಅಯ್ಯಪ್ಪ ಬೇರೆ ಇರೋಣ ಅಂತಿತ್ತು. ಒಂದೇ ಮನೆಯಾಗೆ ಇರೋದು ಬೇಡ ಅಂತ ಅಂದಿದ್ದಕ್ಕೆ ನಾವು ಬೇರೆ ಬಂದಿದ್ದು. ನೀವು ಬೇರೆ ಬಂದಿದ್ದಕ್ಕೆ ಅದಕ್ಕೆ ನೀನು ಇದು ಮಾಡ್ಕೊಂಡ್ರೆ ಸಿಟ್ಟು ಮಾಡ್ಕೊಂಡ್ರೆ ಯಾಕೆ? ನಾವು ಆದಾಯ ಎಲ್ಲ ಕೊಡ್ತಿದ್ವಲ್ಲ ಅದಕ್ಕೇನು ಎಲ್ಲ ಆದಾಯ ಎಲ್ಲ ಕೊಡೋದಕ್ಕೆ ಅಲ್ಲ. ನೀನು ಇರಬೇಕಾಗಿತ್ತು. ಅವ್ರು ನೋಡ್ಕೊಂಡಿಲ್ವ ಇಷ್ಟು ದಿವಸ ಕಷ್ಟ ಸುಖನ ಎಲ್ಲ ನೋಡ್ಕೊಂಡವ್ರ ಅಂದಮೇಲೆ ಈಗ ಬೇರೆ ಬರೋದು ಸರಿ ಇಲ್ಲ. ಅವ್ರನ್ನ ಸುಮ್ಮನೆ ಜನ ಇವಾಗ ಹೆಂಗೆ ಆಡ್ಕೊಂತಾರೆ ಗೊತ್ತೇ? ಅವ್ರನ್ನ ಯಾಕೆ ಆಡ್ಕೊಂತಾರೆ ಹೇಳು? ಆಡ್ಕೊಂಬ ಅಂತದ್ದೇನಿಲ್ಲ. ಯಾರು ಆಡ್ಕೊಂತಾರೆ ಕರ್ಕೊಂಬ, ಸುಮ್ಮನೆ ಮಾತಾಡಬೇಡ್ರಿ. ನೀವು ಸುಮ್ಮನೆ ಮಾತಾಡೋಕೆ ಬಂದ್ರೆ ನೀನು ಬಂಟಿ ಹಗ್ಲೆಲ್ಲ ನೀನು ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಇಲ್ಲಿ ಮಾತಾಡಿದ್ರೆ ನನಗೆ ಸರಿ ಹೋಗಲ್ಲ. ನೀನು ನಡಿಯಪ್ಪ ನಡಿ, ಸುಮ್ಮನೆ ಯಾಕೆ ಜಗಳ ಮಾಡೋದು ಬೇಡ, ಯಾತು ಬೇಡ, ಹೆಂಗನ ಮಾಡ್ಕೊಂಬ ಹೇಳಿ ನಡಿ. ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಎಲ್ಲ ಮಾಡಲಿ ಗೊತ್ತಾಗುತ್ತೆ ಲೆಕ್ಕ ಬುಕ್ಕು ಎಲ್ಲ. ನಾನು ಇಷ್ಟು ದಿವಸ ಹೊಂದಿಸ್ಕೊಂಡು ನಾವೆಲ್ಲ ದುಡ್ಡು ಪಡ್ಡು ಕೂಡಿಡ್ಕೊಂಡು ನಾವೇನು ಅವ್ರಿಗೆ ಒಂದು ರೂಪಾಯಿ ಮೋಸ ಮಾಡಿಲ್ಲ ನಡಿ. ನಡಿ, ನಾವೇನು ಯಾವುದೇನು ಮೋಸ ಮಾಡಿಲ್ಲ. ನಾವು ಹಂಗಿರೋದಕ್ಕೆ ಮತ್ತು ದೇವ್ರು ನಮ್ಗಂತೂ ತನ್ನ ಕೊಟ್ಟಿರೋದು. ಇವತ್ತು ನಾವು ಅದಕ್ಕೆ ಮತ್ತು ಹಿಂಗಿರೋದು. ನಾವು ಹೆಂಗಿದ್ದಾರೆ ಇವತ್ತು ಹೆಂಗಾಗಿದ್ದೀವಿ ಅಂದರೆ ಇವತ್ತು ನಾವು ಯಾರಿಗೂ ಅನ್ಯಾಯ ಮಾಡ್ದಿಲ್ಲ. ಅದಕ್ಕೆ ಮತ್ತು ದೇವ್ರು ಇವತ್ತು ನಮಗೆ ಕೊಟ್ಟಿರೋದು ಗೊತ್ತೇ. ನಾವು ಹಿಂಗಿದ್ದವ್ರು ನಾವು ಇವತ್ತು ಜನ ನಮ್ಮನ್ನೇ ನೋಡ್ಬೇಕು ಹಂಗೆ ಆಗಿದ್ದೀವಿ ಅಂತಂದ್ರೆ ನಾವು ಇವತ್ತು ಅದಕ್ಕೆ ಮತ್ತೆ ಇವಳು ನಮ್ಮ ಮುಂದುವರೆದಿರೋದಕ್ಕೆ ಸಹಿಸ್ಕೊಂಬಲ್ಲ. ನಾವು ಅವ್ರ ಜೊತೆಗೆ ಇರೋದಕ್ಕೆ ನಾವೆಲ್ಲ ಅವ್ರಿಗೆ ಕೆಲಸ ಮಾಡ್ಕೊಡೋದಕ್ಕೆ ಇವ್ರು ಮುಂದುವರೆದ್ರೇನೋ ಅಂತೇಳಿ ನಮ್ಮ ಮೇಲೆ ಕೇಣಿ ಮಾಡ್ತಾಳೆ. ನಮ್ಮ ಮೇಲೆ ಮುಂಚ್ಕೊಂಡಿದ್ದಾಳೆ. ಬಿಡ್ರತ್ತ ಅದು ಯಾಕಾಗ ಮುದ್ದಾಡ್ತೀರ? ಏನಕ್ಕೆ ಅಂದ್ರೆ ಏನಂತ ಬಿಡು, ಅವ್ರ ಪಾಡಿಗೆ ಅವ್ರು ಇರಲಿ, ನಿಮ್ಮ ಪಾಡಿಗೆ ನೀವಿರ್ರಿ. ಸುಮ್ಮನೆ ಅಷ್ಟೇ ನನ್ನ ಜೊತೆಗಿರೋದು ಒಳ್ಳೇದಲ್ಲ. ಸುಮ್ಕಿರಿ ಬೇರೆ ಇರೋದೇ ಒಳ್ಳೇದು. ಅದೇ ಮತ್ತೆ ನಾವು ಅದಕ್ಕೆ ಮತ್ತೆ ಒಂದೇ ಮನೆಯಾಗಿದ್ದರೆ ಸರಿ ಹೋಗಲ್ಲ ಅಂತೇಳಿ ಬೇರೆ ಇರೋದು. ನಾವು ಬೇರೆ ಇರೋದು ಕಷ್ಟ ಅಂತಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ನಾವು ಬೇರೆ ಇರೋದು ಯಾಕೆ ಅಂತೇಳಿ ಅರ್ಥ ಮಾಡ್ಕೇಳ್ರಿ. ನನ್ನ ಮಗಳು ಇವಾಗ ಓದ್ತಾ ಇದ್ದಾಳೆ. ನಾವು ಚೆನ್ನಾಗಿ ಓದಿಸಿ ಯಾರಿಗಾನ ಕೊಟ್ಟು ಮದುವೆ ಮಾಡಬೇಕು. ಅದಕ್ಕೆ ನಾವು ಬೇರೆ ಬಂದ್ವಿ. ನಮ್ಮ ದುಡಿಮೆ ನಮಗೆ, ನಿಮ್ಮ ದುಡಿಮೆ ನಾವು ಇಷ್ಟಂತ ದುಡ್ದು ನಿಮ್ಮ ಕೈ ಕೊಡೋಕ್ಕಾಗುತ್ತೆ ಹೇಳ್ರಿ ಆಯ್ತಾ? ಅರ್ಥ ಮಾಡ್ಕೊಂಬಲ್ಲ ಕಣೆ ನೀನು. ನಿನ್ನ ಮಗಳು ಮಾತು ಕಟ್ಕೊಂಡು ಇಲ್ಲದ ಜಗಳ ಮಾಡ್ತಿದ್ದೆ. ಆ ಹುಡುಗಿ ಇಲ್ಲದ್ದು ಹೇಳ್ಕೊಡೋದು ಹಂಗೆ ಹಿಂಗೆ ಅಂತ. ನಾವು ಅದಕ್ಕೆ ಅದೇ ಬಂದಿದ್ದು. ನನ್ನ ಮಗಳಂಗೆ ಗಂಬ ಅಂತಾಳೆ. ಅಲ್ಲ ಕಣಮ್ಮ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀಯ? ಸುಮ್ಮನೆ ನನ್ನ ಮಗಳು ಯಾಕೆ ಸುಮ್ಮನೆ ನನ್ನ ಮಗಳ ಮೇಲೆ ನಿಷ್ಠೂರ ಮಾಡಬಾರ್ದು ನೀನು. ಸುಮ್ಮನೆ ಹಿಂಗೆಲ್ಲ ಮಾತಾಡಬಾರ್ದು. ಯಾಕೆ ಇವಾಗ ಜಗಳ ಮಾಡ್ಕೊಂಬಂದು ನಡೀರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ನಡೀರಿ. ನಾವು ನೋಡ್ಕೊಂತಿದ್ವಿ. ನೋಡ್ಕೊಂಡಿದ್ಕೆ ಅಯ್ಯೋ ನಾವು ಮಾಡ್ಕೊಡೋಕ್ಕೆ ಇವ್ರು ಮುಂದುವರೆದ್ರು ಅಂತ ಹೇಳಿ ನಮ್ಮ ಮೇಲೆ ಕೆಣಿ ಮಾಡಿದ್ರೆ ಇವರು. ಹಂಗೆ ಬಾ, ಯಾರನ್ನ ಸ್ವಲ್ಪ ಮುಂದುವರೆದ್ರೆ ಸಹಿಸ್ಕೊಂಬಲ್ಲ ಅಂತರ ಬಗೆಂಟಿ. ನಾವೇನು ಅವರು ಮುಂದುವರೆದವ್ರೆ ಅಂತ ಇವತ್ತು ನಾನು ಹೊಟ್ಟೆರ್ಕಮಲ್ಲ ಏನಿಲ್ಲ. ಯೋಚಿಸಿ ಅಂತ ನಾವೀಗ ನಮ್ಮ ಅಯ್ಯಪ್ಪ ಸಿಟ್ಟಾಗೋದು. ನಾವು ಬೇರೆ ಇರೋಣ ಅಂದ್ರೆ ನೀನು ಅವಳ ಜೊತೆಗೆ ಇರ್ತೀಯ. ನಾವು ದುಡ್ದು ಅವ್ರ ಕೈಗೆ ತಂದ್ಕೊಡ್ಬೇಕು. ಒಂದೇ ಮನೆಯಾಗಿದ್ಮೇಲೆ ಅವಳು ಹೇಳ್ದಂಗೆ ಕೇಳಬೇಕಾಗಿತ್ತು. ನಾವು ದುಡ್ದು ಅವ್ರ ಕೈಗೆ ತಂದ್ಕೊಡ್ಬೇಕಾಗಿತ್ತು. ಇಟ್ಟು ದುಡ್ದು ಇದ್ರೆ ಇಟ್ಟು ಮಾಡಿದ್ರ ಅಂತೇಳಿ ಕೊಟ್ಟಿಲ್ಲ ಅಂತಲ್ಲ, ಇಟವಟ ಕೊಟ್ಟಳು. ನಮಗೇನು ಅವಳು ಏನು ಮೋಸ ಮಾಡೋಳ ಏನೋ ದೇವ್ರಿಗೆ ಗೊತ್ತು. ಅದನ್ನ ನಾವು ದುಡ್ದಿರೋದು ಇಷ್ಟ ಆಗೈತೆ ಅಂತ ಕೊಟ್ಲು. ನಮ್ಮದು ಒಂದು 8-10 ಲಕ್ಷ ಆಗಿತ್ತು, ಕೊಟ್ಲು. ನಾವು ನನ್ನ ಮಗಳನ್ನ ಓದ್ಸೋಕ್ಕೆ ಅಂತೇಳಿ ಹಂಗೆ ಇಕ್ಕೊಂಡ್ವಿ. 10 ಲಕ್ಷ ನಾವು ದುಡ್ದಿದ್ವಿ. ನಾನು ಒಂದಿಷ್ಟು ಒಡವೆ ಮಾಡಿಸ್ಕೊಂಡಿದ್ದೆ, ಅದೆಲ್ಲ ಕೊಟ್ಲು. ಅದು ಯಾವುದ್ರಾಗಳು ಏನೋ ನಮಗೇನು ದುಡ್ಡನ್ನ ಮೋಸ ಮಾಡೋಳ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೊಡೋದಂತೆ ಕೊಟ್ಟವಳೆ. ನಾವು ನಮ್ಮ ಪಾಡಿಗೆ ನಾವು ಬೇರೆ ಬಂದಿದ್ದೀವಿ. ನಾವು ಬಂದಿರೋದಕ್ಕೆ ನಾನು ಚೆನ್ನಾಗಿರೋದಕ್ಕೆ ಇವ್ರು ಸಹಿಸ್ಕೊಂಬಲ್ಲ. ನಾನು ಹೋಟ್ಲು ಎಲ್ಲ ಮಾಡಿದ್ದೀನಿ, ಅದಕ್ಕೆ ಇವ್ರು ಅಟ್ಟುರ್ಕೊಂತಾರೆ ಅಂತ ಮಾತಾಡ್ತಾಳೆ. ಅದಕ್ಕೆ ಇವನು ಹಂಗೆ ಮಾತಾಡ್ತಾನೆ. ಅದಕ್ಕೆ ಸರಿಯಾಗಿ ಬೈದು ನೋಡಿ ನಾನು. ಇನ್ನು ಬಂಟಿರೋ ಒಂದಿಷ್ಟು ದೌಲತ್ತು. ನಮ್ಮ ಪ್ರೀತ ಹೆಂಗೆ ಸುಮ್ಮನಿದ್ರು ಇರೋಳು. ಆ ಹುಡುಗಿನೂ ಅವ್ರ ಅಪ್ಪ ನಂಗೆ ಅದು ಶಿವಾನಿ ಒಳ್ಳೇದಲ್ಲ. ನಮ್ಮ ಮಗಳೂ ಅದು ಜಗಳ ಆಡೋದು. ನಾವು ಅದಕ್ಕೆ ಸುಮ್ಮನೆ ಯಾಕೆ ನಿಮ್ಮ ಮನೆಗೆ ನೀವು ಹೋಗ್ರಿ, ನಮ್ಮ ಮನೆಯಾಗೆ ಯಾಕೆ ಇದ್ದೀರಿ ಅಂತ ಹೇಳಿ ಎಂಬುದು. ಇವಳಿಗೆ ಹೇಳಿದ್ಲೆ ನನ್ನ ಮಗಳು ಹಂಗೆ ಮಾತಾಡೋ ಅಂತಾಳಲ್ಲ, ನನ್ನ ಮಗಳ ಮೇಲೆ ಇಲ್ಲದ್ದೆಲ್ಲ ಹೇಳ್ತೀರಾ, ಗುಬೆ ಕೂರಿಸ್ತೀರಾ ನೀನು ನಿನ್ನ ಮಗಳು ಅಂಬೇಡ. ಒಂದೇ ಮನೆಯಾಗಿದ್ಮೇಲೆ ಯಾವಾದರೂ ಒಂದು ಗೊತ್ತಿರ್ತಾವಂತ ನಾವು ಅದೇ ಬಂದ್ವಿ ಬಗೆಂಟಿ. ದುಡ್ಡಂಗೆ ಮಾಡುತ್ತಮ್ಮ ಅವ್ರಿಗೆ ಮಸ್ತ್ ದುಡ್ಡು ಸಿಕ್ಕೈತಲ್ಲ. ಅದಕ್ಕೆ ದುಡ್ಡು ಸಿಕ್ಕಿರೋದ್ರಿಂದ ಅವ್ರು ಹೆಂಗಿದ್ದಾರೆ ಹೆಂಗಾದ್ರೂ ನೋಡು ದುಡ್ಡು ಸಿಗತ್ತೆ. ದುಡ್ಡು ಸಿಗೋದಕ್ಕೆ ಮೆರಿತಾರೆ. ಸಿಗ್ಲಿಲ್ಲ ಅಂದಿದ್ರೆ ಏನು ಮಾಡ್ಯಾರ ಹೇಳು? ಅಯ್ಯೋ ನೀನು ಇದೆಲ್ಲನ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾಲ ಹೆಂಗೆ ಬದಲಾಗುತ್ತೆ ಅಂತ. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತಾರಲ್ಲ. ಕೊಟ್ಟು ಕಾಲದಾಗ 4 ಕರ್ಕೊಂಡು ದಾನ ಮಾಡಬೇಕು. ಒಳ್ಳೆಯಲ್ಲ ಇವಳು. ನೋಡಮ್ಮ ಅಪ್ಪ ಆತಣ್ಣನೂ ಇವಳನ್ನ ಚೈತ್ರನ ಚಿತ್ರನೂ ಕರ್ಕೊಂಡೋಗಿ ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ತೋರಿಸಿ ಅವ್ ಮದುವೆ ಮಾಡಿಳು. ಅದೊಂದು ಮಾಡಿರೋದು ಒಳ್ಳೆ ಕೆಲಸ ಮಾಡಿ ಬಿಟ್ರೆ ಅವಳು ಏನು ದೇವ್ರು ಕೊಟ್ಟವ್ರಿ ಅಂತ ಒಂದು 4 ಜನಕ್ಕಂತೂ ಅನ್ನ ಹಾಕಿಲ್ಲ ಏನಿಲ್ಲ ಕಣಮ್ಮ. ಬೋಲು ಅವಳಿಗೆ ಇವಾಗ ಒಂಥರನ ಒಂದು
ಕೊಡ್ಬೇಕು ಬಂದೈತೆ, ಸಾವುಕಾರಕ್ಕೆ ಬಂತು, ನಾನೆಲ್ಲ ಹೋಟ್ಲು ಪಟ್ಲು ಮಾಡಿದ್ದೀನಿ ಚೆನ್ನಾಗಿ ಅಂತೇಳಿ ಸಾವುಕಾರಕ್ಕೆ ಬಂದ್ಬಿಟ್ಟೈತಿ. ನಾನು ಬಂಟಿನ ಸರಿಯಾಗಿ ಬೈತಾ ಇದ್ದೀನಿ. ಅವ್ರು ಮುಂದುವರೆದಿರೋದು ನಾವೇನು ಹೊಟ್ಟೆವ್ರ ಕಮಲ ಈ ಕಡೆ ಮನೆ ಇತ್ತು, ಅದಕ್ಕೆ ಇದನ್ನು ತಗೊಂಡು ಇಲ್ಲಿಗೆ ಬಂದ್ವಿ. ನಮಗೆ ಚೆನ್ನಾಗೈತೆ ಕುರಿಗೆಲ್ಲನ ಜಾಗ ಅಂತ ಹೇಳಿ ಅದಕ್ಕೆ ನಾವು ಇತ್ಲಾಗೆ ಬಂದ್ವಿ ಇಲ್ಲಿ. ಅದಕ್ಕೆ ನಾವು ಬೇರೆ ಬಂದಿರೋದಕ್ಕೆ ಇವ್ರು ಸಹಿಸ್ಕೊಂತ ಇಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.